ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ಹೇಳಿ. ಹಾಗೆಯೇ ನಾನಿವತ್ತು ಶಿವರಾತ್ರಿ ಹಬ್ಬದ ದಿನದ ಡೈಲಿ ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಡೈಲಿ ಲಾಗ್ನ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ಡೈಲಿ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಕಂಟಿನ್ಯೂ ಮಾಡೋಣ ಬನ್ನಿ. ಹಾಗೆ ಇವತ್ತು ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೇಲಿ ಎಲ್ಲರೂ ಉಪವಾಸ. ಮಕ್ಕಳು ಬರೀ ಹಣ್ಣು ಮಾತ್ರ ತಗೋತಾರೆ, ಹಣ್ಣು ಹಾಲು ಮಾತ್ರ. ಹಬ್ಬದ ಸ್ಪೆಷಲ್ ಆಗಿ ನಾನಿಲ್ಲಿ ಇವತ್ತು ಪುರಿ ಉಂಡೆ ಮಾಡ್ತಾ ಇದ್ದೀನಿ, ಸ್ವೀಟು. ಇವತ್ತು ಮಾಡಿಟ್ಕೊಂಡ್ರೆ ನಾಳೆ ಮಕ್ಕಳಿಗೆಲ್ಲ ತಿನ್ನೋದಕ್ಕಾಗತ್ತೆ ಅಂತ. ಇವತ್ತೆಲ್ಲ ಮಕ್ಕಳಿಗೆಲ್ಲ ಕಾಲೇಜ್ ರಜೆ ಇದೆಯಲ್ಲ, ಹಾಗಾಗಿ ಇವತ್ತೇ ಹಬ್ಬದ ಸ್ಪೆಷಲ್ ಅಂತ ಮಾಡಿಟ್ಕೋತಾ ಇದ್ದೀನಿ. ಇದು ಶಿವರಾತ್ರಿ ಸ್ಪೆಷಲ್ ಅಂತಾನೆ ಹೇಳ್ಬೇಕು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಬೆಲ್ಲ ಮತ್ತು ಮಂಡಕ್ಕಿ. ಇಲ್ಲಿ ನಾನೇನು ಮಾಡಿದ್ದೀನಿ ಅಂತಂದರೆ ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾವು ಯಾವ ಬಟ್ಲಲ್ಲಿ ತೊಗೋತೀವಿ, ಯಾವ ಕಪ್ಪಲ್ಲಿ ತೊಗೋತೀವಿ, ಅದರ 4ರಷ್ಟು ನಾವು ಮಂಡಕ್ಕಿ ತೊಗೋಬೇಕು. ಆವಾಗಲೇ ಮೆಜರ್ಮೆಂಟ್ ಕರೆಕ್ಟಾಗಿ ಬರೋದು. ಈಗ ಮೊದಲು ಒಂದು ಬಟ್ಲಿಗೆ 1 ಕಪ್ ಬೆಲ್ಲ ಹಾಕ್ಕೊಂಡು, ಒಂದು 1/4 ಕಪ್ನಷ್ಟು, 1/4 ಲೋಟದಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ನಲ್ಲಿ 4ರಷ್ಟು ಕಡಲೆಪುರಿ ಕೂಡ ಒಂದು ಬಟ್ಲಿಗೆ ತೆಗೆದಿಟ್ಕೋತಾ ಇದ್ದೀನಿ. ಇದು ಉಪ್ಪು ಮಂಡಕ್ಕಿ ನಾನು ತೊಗೊಂಡಿರೋದು. ನೀವು ಬೇಕಾದ್ರೆ ಯಾವುದೇ ಥರ ಕಡಲೆಪುರಿ ಬೇಕಿದ್ರೂ ತೊಗೋಬೋದು. ಈ ಥರ ಅಳತೆ ಕರೆಕ್ಟಾಗಿ ಮಾಡಿದ್ರೆ ಪುರಿ ಉಂಡೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಬೆಲ್ಲ ಕರಗಿದೆ. ಕರಗಿರೋಂಥ ಬೆಲ್ಲನ ಯಾವ ಪಾತ್ರೆಯಲ್ಲಿ ನಾವು ಪುರಿ ಉಂಡೆ ಮಾಡ್ತೀವೋ ಆ ಪಾತ್ರೆಗೆ ಬೆಲ್ಲದ ನೀರನ್ನ ಸೋದಿಸ್ಕೊತಾ ಇದ್ದೀನಿ, ಪಾಕ ಮಾಡ್ಕೋತಾ ಇದ್ದೀನಿ. ಬೆಲ್ಲನ ನಾವು ಚೆನ್ನಾಗಿ ಕರಗಿಸ್ಕೊಂಡು ಸೋದಿಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರೋಂಥ ಗಲೀಜೆಲ್ಲ ಜಾಲರಿಲ್ಲ ಉಳ್ಕೊಳ್ಳುತ್ತೆ. ಹಾಗಾಗಿ ಯಾವಾಗಲೂ ಯಾವುದೇ ಸ್ವೀಟ್ ಐಟಮ್ ಮಾಡುವಾಗಲೂ ಬೆಲ್ಲನ ಒಂದ್ಸಲ ಸೋದಿಸ್ಕೊಳ್ಳೋದು ಒಳ್ಳೆಯದು. ಈ ಬೆಲ್ಲದ ಪಾಕನ ಹಾಗೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಆ ನೀರಿಗೆ ಚೂರು ಪಾಕನ ಹಾಕಿ ನೋಡಬೇಕು. ಈ ರೀತಿ ಚಾಕ್ಲೇಟ್ ಥರ ಬರೋ ಥರ ಬರಬೇಕು. ಬೆಲ್ಲದ ಪಾಕ ಹಾಕಿದ ತಕ್ಷಣ ಅದು ಚಾಕ್ಲೇಟ್ ಥರ ಫೀಲ್ ಅನಿಸ್ಬೇಕು ನಾವು ಉಂಡೆ ಮಾಡಿಕೊಂಡ್ರೆ. ಅದು ಬರೋವರೆಗೂ ನಾವು 2-3 ನಿಮಿಷ ಸ್ವಲ್ಪ ಜಾಸ್ತಿನೇ ಅದನ್ನು ಕುದಿಸ್ಕೊತಾನೆ ಇರಬೇಕು. ಈಗ ನೋಡಿ, ಈಗ ಚಾಕ್ಲೇಟ್ ಪಾಕ ಬಂದಿದೆ. ಇದೇ ರೀತಿ ಬಂದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಈಗ ನೋಡಿ, ಈ ಟೈಮಲ್ಲೇ ಇದಕ್ಕೆ ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಆಮೇಲೆ ಇದಕ್ಕೆ ಕಡಲೆಪುರಿ ಹಾಕೋತಾ ಇದ್ದೀನಿ. ಕಡಲೆಪುರಿ ಹಾಕಿದ ತಕ್ಷಣನೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದನ್ನ ಬೇಗ ಬೇಗ ಉಂಡೆ ಕಟ್ಟೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು. ಯಾಕೆಂದ್ರೆ ಇದು ತುಂಬಾ ಬೇಗನೆ ಗಟ್ಟಿ ಆಗ್ಬಿಡುತ್ತೆ. ಹಾಗೆ ನಾನಿಲ್ಲಿ ಬೇಗ ಬೇಗ ಉಂಡೆ ಕಟ್ಕೋತಾ ಇದ್ದೀನಿ. ಇದು ಹೇಗೆ ಅಂದ್ರೆ ಆರಿದ್ಮೇಲೆ ತುಂಬಾ ಕ್ರಿಸ್ಪಿಯಾಗಿ ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇದನ್ನ ಮಾಡೋದು ತುಂಬಾನೇ ಸುಲಭ. ಹಾಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಮ್ಮಿ ಅಂತಾನೆ ಹೇಳ್ಬೋದು. 2 ಐಟಮ್ನಲ್ಲೇ ಬೇಗ ಮಾಡ್ಕೋಬಹುದು. ಇದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಒಂದು ವಾರ ಇದನ್ನ ಇಟ್ಕೊಂಡು ತಿನ್ಬೋದು, ಏನಾಗಲ್ಲ. ಈಗ ನೋಡಿ, ಕ್ರಿಸ್ಪಿಯಾದ ಪುರಿ ಉಂಡೆ ರೆಡಿ ಆಗಿದೆ. ಇದು ಮಕ್ಳಿಗೂ ತುಂಬಾನೇ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ. ಇದಕ್ಕೆ ತುಪ್ಪ ಹಾಕಿರೋದ್ರಿಂದ ಸ್ಮೆಲ್ ಆಗಲಿ ಟೇಸ್ಟ್ ಆಗಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಈಗ ನಾವು ಮಾಡಿರೋ ಮೆಜರ್ಮೆಂಟ್ ಅಲ್ಲಿ ಒಂದು 15 ಉಂಡೆ ಅಂತೂ ಆಗುತ್ತೆ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ನೀವು. ಇದಾದ್ಮೇಲೆ ಯಾವುದೇ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ಸಂಜೆ ಆಗಿರೋದ್ರಿಂದ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇದು ಮನೆಯಿಂದ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಅಷ್ಟು ದೂರನೇ ಇದೆ. ಇವತ್ತು ಹಬ್ಬ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಸಂಜೆ 7 ಗಂಟೆಗೆ ಹೋಗಿದ್ದಕ್ಕೆ ದರ್ಶನ ಪೂಜೆ ಅಂತೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟೊತ್ತಿಗೆ ರಾತ್ರಿ 9 ಗಂಟೆನೇ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ದೇವಸ್ಥಾನದ ಕ್ಲಿಪ್ಪಿಂಗ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.